ಕೆಲವೊಂದು ಜನ ಫೋನ್ ಮಾಡ್ಬಿಟ್ಟು ನಾನು ಹೈನುಗಾರಿಕೆ ಮಾಡ್ಬೇಕು ಅಣ್ಣ ಹೆಂಗಣ್ಣ ಅಂತ ಕೇಳ್ತಾರೆ. ಇದರಲ್ಲಿ ಬ್ರೀಡಿಂಗು, ಫೀಡಿಂಗು, ಕೇರಿಂಗ್, ಹೈನುಗಾರಿಕೆಯಲ್ಲಿ ಈ ಮೂರು ತುಂಬಾ ಯೂಸ್ಫುಲ್. ಸೊ ಈಗ ನಮ್ದೇ ಹೊಸದಾಗಿ ಚಾನಲ್ ಪುಣ್ಯಕೋಟಿ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿದೀವಿ. ಹಸು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಅಲ್ಲಿ ನೋಡಲ್ಲ, ಒಂದು ನಿಮ್ದು ಜಮೀನ್ ಇರಬೇಕು, ಬೋರು, ನೀರು, ಜಾಗ. ನಾನು ಎಲ್ಲಾ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಹೈನುಗಾರಿಕೆಯಲ್ಲಿ 40-50% ಮಾತ್ರ ಲಾಭ ಸಿಗೋದು ಅಂತ ಹೇಳ್ತೀನಿ. ದಯವಿಟ್ಟು ಯಾರೇ ಯುವಕರು ಹೈನುಗಾರಿಕೆಗೆ ಬರ್ಬೇಕಾದ್ರೆ ಪಾರ್ಟಿ ಫ್ರೀಕ್ಸು, ನಾನು ಪ್ಯಾಷನ್ಗೋಸ್ಕರ ಮಾಡ್ತೀನಿ, ನಾನು ಎಲ್ಲೋ ಕುತ್ಕೊಂಡು ಕೆಲ್ಸದವ್ರನ್ನಿಟ್ಟು ಮಾಡಿಸ್ತೀನಿ ಅಂದ್ರೆ ದಯವಿಟ್ಟು ಬರಬೇಡ್ರಿ. ಈಗ ಕೇರಿಂಗ್ ಬಗ್ಗೆ ಅಂದ್ರೆ, ಕೇರಿಂಗ್ ಅಂದ್ರೆ ಏನು, ಶೆಡ್ ನಿರ್ಮಾಣ ಯಾವ ತರ ಮಾಡ್ಕೊಬೇಕು ಅಂತ. ಈಗ ಅವ್ರು ಮ್ಯಾಟ್ ಬೇಡ, ಹಸುಗಳಿಗೆ ಮ್ಯಾಟ್ ಬೇಡ, ಕಲ್ಬೇಕು ಅಂತ ಹೇಳ್ತಾರೆ. ಹಂಗಾರೆ ಅವರು ಹಾಸಿಗೆ ಮತ್ತೆ ಈ ಬೆಡ್ ಇದೆಲ್ಲ ಹಾಕೋಣ ಬದಲು ನೆಲದ ಮೇಲೆ ಮಲ್ಕೊಬೋದಲ್ಲ. ಹಸುಗಳ ಬಗ್ಗೆ ಹೇಳ್ತೀನಿ ನಾನೀಗ. ಕೆಲವೊಂದು ಜನಕ್ಕೆ ಈ ಹೊಸದಾಗಿ ಹೈನುಗಾರಿಕೆಗೆ ಬರೋರು ಏನಂದ್ರೆ 365 ದಿವಸನೂ ಹಾಲು ಕರಿತಾನೆ ಇರ್ತದೆ ಹಸುಗಳು ಅಂತ ತಿಳ್ಕೊಂಡಿರ್ತಾರೆ ಕೆಲವೊಂದು ಜನ. ಸೊ ಫೀಡ್ ಅಲ್ಲಿ ಸರ್ ಕೆಲವೊಂದು ಜನಕ್ಕೆ ಮಿಸ್ಕನ್ಸಂಪ್ಷನ್ ಏನು ಅಂದ್ರೆ ಏನೇನು ಕೊಡ್ತೀರಾ ಅಂತ ಕೇಳ್ತಾರೆ. ಅವ್ರಿಗೆ ತೋರಿಸ್ತೀನಿ ಬನ್ನಿ. ಅವ್ರಿಗೆ ಸರ್ ನಮಸ್ತೆ, ನನ್ನ ಹೆಸರು ಮನೋಜ್ ಅಂತೇಳಿ. ಸೊ ಈಗೇನಂದ್ರೆ ಆಲ್ಮೋಸ್ಟ್ ಎಲ್ಲ ಜನ ನಮ್ಮನ್ನ ವಿಡಿಯೋಸ್ ಅಲ್ಲಿ ನೋಡಿರ್ತಾರೆ, ಬೇರೆ ಬೇರೆ ಚಾನಲ್ ಅಲ್ಲಿ ನೋಡಿರ್ತಾರೆ. ಸೊ ಈಗ ನಮ್ದೇ ಹೊಸದಾಗಿ ಚಾನಲ್ ಪುಣ್ಯಕೋಟಿ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿದೀವಿ. ಪುಣ್ಯಕೋಟಿ ಚಾನಲ್ ಅಲ್ಲಿ ಏನು ಅಂದ್ರೆ ಮೈನ್ ಏನು, ಈ ಚಾನಲ್ ಏನು ಕ್ರಿಯೇಟ್ ಮಾಡಿದೀವಿ ಅಂದ್ರೆ ರೈತರಿಗೆ ಒಳ್ಳೆ ಇನ್ಫಾರ್ಮೇಶನ್, ಮತ್ತೆ ನಾನು ಒಬ್ಬನೇ ಅಂತಲ್ಲ, ಇನ್ನು ಈ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮಾರು ಸಕ್ಸಸ್ ಆಗಿರೋ, ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಿರೋ ಸುಮಾರಷ್ಟು ರೈತರದು ಇನ್ಫಾರ್ಮೇಟಿವ್ ವಿಡಿಯೋಸ್ ಇನ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇರ್ತದೆ. ದಯವಿಟ್ಟು ರೈತರು ಆದಷ್ಟು ಈ ಚಾನಲ್ ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಏನಕ್ಕೆ ಈ ಚಾನಲ್ ನ ಬೆಳೆಸಬೇಕು ಅಂತ ಕೇಳ್ಕೊಂತೀನಿ ಅಂದ್ರೆ, ಒಂದು ರೈತರಿಗೆ ಇನ್ಫಾರ್ಮೇಶನ್ ಶೇರ್ ಆಗ್ಬೇಕು, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ 10 ಜನಕ್ಕೆ ಗೊತ್ತಾಗ್ಬೇಕು ಈ ವಿಡಿಯೋ ಇಂದ ಏನೇನ್ ಬೆನಿಫಿಟ್ ಇದೆ, ಯಾವ ತರ ಬೆನಿಫಿಟ್ ಇದೆ ಅಂತ. ನಾನು ಇನ್ಮೇಲೆ ನಮ್ಮ ಚಾನಲ್ ಅಲ್ಲಿ ಬರೀ ನಂದು ಒಬ್ಬಂದೇ ವಿಡಿಯೋ ಬರಲ್ಲ, ಹೈನುಗಾರಿಕೆಯಲ್ಲಿ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ, ಯಾರ್ಯಾರು ಸಕ್ಸಸ್ ಆಗಿದ್ದಾರೆ ಅವ್ರ ಎಲ್ಲಾರ್ದು ಪ್ರತಿಯೊಬ್ಬರದು ವಿಡಿಯೋನ ಮಾಡ್ತಾ ಹೋಗ್ತೀವಿ. ಸೊ ಇವತ್ತು ಟಾಪಿಕ್ ಏನು ಅಂದ್ರೆ ಸರ್, ಈಗ ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕೆಲವೊಂದು ಜನ ಫೋನ್ ಮಾಡ್ಬಿಟ್ಟು ನಾನು ಹೈನುಗಾರಿಕೆ ಮಾಡ್ಬೇಕು ಅಣ್ಣ ಹೆಂಗಣ್ಣ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಏನು ಅಂದ್ರೆ ಹೈನುಗಾರಿಕೆ ಅಂದ್ರೆ ಏನು ಅಂದ್ರೆ ಸರ್, ದನ ಎಲ್ಲರೂ ದನ ಕಟ್ಕೊಂಡ್ಬಿಡ್ತಾರೆ, ಕಟ್ಟೋದಲ್ಲ ಮೇನ್ ಇಂಪಾರ್ಟೆಂಟ್. ಏನಂದ್ರೆ ಇದರಲ್ಲಿ ಬ್ರೀಡಿಂಗು, ಫೀಡಿಂಗು, ಕೇರಿಂಗ್, ಹೈನುಗಾರಿಕೆಯಲ್ಲಿ ಈ ಮೂರು ತುಂಬಾ ಯೂಸ್ಫುಲ್. ಬ್ರೀಡಿಂಗ್, ಕೇರಿಂಗ್, ಫೀಡಿಂಗ್. ಸೊ ಈಗ ಬ್ರೀಡಿಂಗ್ ಅಂತ, ಬ್ರೀಡ್ ಅಲ್ಲಿ ಈಗ ನಾನು ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಂದ್ರೆ ಹಸು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಫಸ್ಟ್ ಬನ್ನಿ. ಈಗ ಕೆಲವೊಂದು ಜನ ಪಾಪ ಯಾರಿಗೂ ಗೊತ್ತಿರಲ್ಲ, ಅಲ್ಲಿ ನೋಡಲ್ಲ. ಈಗ ನಾವು ಅಲ್ಲಲ್ಲಿ ಏಜು ಇದು ಮಾಡೋದು ನೋಡಿ ಸರ್. ಈಗ ಇದು ಎರಡಲ್ಲು ಅಂದ್ರೆ ಆಲ್ಮೋಸ್ಟ್ ಇದಕ್ಕೆ 1.5 year 2 years ಆಗ್ತಾ ಇದೆ ಅಂತ ಅರ್ಥ. ಸೊ ಏನಕ್ಕೆ ಅಲ್ಲಿ ನೋಡಿ ಏಜ್ ಅಂದ್ರೆ, ಈಗ ಕೆಲವೊಂದು ಜನ ಏನ್ ಮಾಡ್ತಾರೆ, ಅಲ್ಲಿ ನೋಡಲ್ಲ, ಏನು ನೋಡಲ್ಲ, 3ನೇ ಸೂಲು 4ನೇ ಸೂಲು 5ನೇ ಸೂಲು ದನ ತಗೊಂಡ್ಬಂದ್ಬಿಡ್ತಾರೆ. ಇನ್ನೊಂದು 2 ಸೂಲಲ್ಲಿ ಹಸು ವೀಕ್ ಆಗುತ್ತೆ, ಮತ್ತೆ ಅವ್ರಿಗೆ ಸುಮ್ಮನೆ ಲಾಸ್ ಆಗುತ್ತೆ. ಸೊ ಲಾಸ್ ಅದಕ್ಕಿಂತ ಸೊ ಯಾರಾದ್ರೂ ಗೊತ್ತಿರೋರ್ನ, ತಿಳುವಳಿಕೆ ಇರೋರ್ನ ಕರ್ಕೊಂಡು ಹೋಗಿ ನೋಡಿ ಮಾಡಿ ದನ ತೆಗೀರಿ ಸರ್. ಈಗ ಈ ರೈತರು ಎಲ್ಲಿ ಪಾಪ ಈ ಹೊಸದಾಗ ಹೈನುಗಾರಿಕೆಗೆ ಬರ್ತಾರೆ, ಯಾಕೆ ಲಾಸು ಅಂತ ಕೆಲವೊಂದು ಜನ ಹೇಳ್ತಾರೆ. ಏನಕ್ಕೆ ಲಾಸ್ ಆಗ್ತಾರೆ ಅಂದರೆ, ಒಂದು ಬ್ರೀಡ್ ಬಗ್ಗೆ ಗೊತ್ತಿರಲ್ಲ, ಬ್ರೀಡ್ ಸೆಲೆಕ್ಷನ್ ಬಗ್ಗೆ ಗೊತ್ತಿರಲ್ಲ, ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಮತ್ತು ಈಗ ಬ್ರೀಡ್ ಸೆಲೆಕ್ಷನ್ ಅಂದರೆ ಏನು, ಯಾವ ಥರ ಸೆಲೆಕ್ಟ್ ಮಾಡ್ತೀವಿ, ಒಂದು ಹಸು, ಮತ್ತು ಇನ್ನೊಂದು ದಯವಿಟ್ಟು ನೋಡಿ, ಈಗ ಹೈಟು, ವೆಯ್ಟು, ಬಾಡಿ ಸ್ಟ್ರಕ್ಚರು, ಮತ್ತು ಇನ್ನೊಂದು ಈ ನಾವೇನು ಹೇಳ್ತೀವಿ ಹಾಲಿನ ನರ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಸರ್, ಈಗ ಇನ್ನು ಇದು ಕರು ಇದು ಈಗ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತು ತೊಟ್ಟುಗಳು, ಒಂದು ತೊಟ್ಟಿಂದ ಇನ್ನೊಂದು ತೊಟ್ಟಿಗೆ ಗ್ಯಾಪ್ ಇರಬೇಕು. ಏನಕ್ಕೆ ಅಂದರೆ, ಈಗ ಒಂದು ಹಸುಗೆ ಹಾಲು ಕರಿಬೇಕಂದ್ರೆ ಹಾಲಿನ ನರ ಕರೆಕ್ಟಾಗಿರಬೇಕು. ಮತ್ತು ಈ ತೊಟ್ಟಿಂದ ಒಂದು ಎದೆ ಭಾಗದಿಂದ ಇನ್ನೊಂದು ಎದೆ ಭಾಗದವರೆಗೆ ಗ್ಯಾಪ್ ಇರಬೇಕು ಸರ್. ನಾವು ಇದನ್ನು ಬಟ್ಲು ಅಂತ ಹೇಳ್ತೀವಿ. ಒಂದು ಬಟ್ಲಿಂದ ಇನ್ನೊಂದು ಬಟ್ಲಿಗೆ ಎಷ್ಟು ಗ್ಯಾಪ್ ಇರ್ತದೋ ಆವಾಗೇನಾಗ್ತದೆ, ಹಾಲು ಚೆನ್ನಾಗಿ ಕರೀತದೆ ಹಸು. ಮತ್ತು ಇನ್ನೊಂದು ಮೇಜರಾಗಿ ಬ್ರೀಡ್ ಸೆಲೆಕ್ಷನ್ ಆದಮೇಲೆ ಫೀಡಿಂಗ್ ಯಾವ ಥರ ಮಾಡ್ಕೊಬೇಕು ಅಂದರೆ, ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಸೊ ಎಲ್ಲ ಇವಾಗ ರೈತರು, ಈಗ ಕೆಲವೊಂದು ಜನ ಪಾಪ ಹೈನುಗಾರಿಕೆಗೆ ಬರ್ಬೇಕಂತ ಕೇಳ್ತಾರೆ. ಅವ್ರಿಗೆಲ್ಲರಿಗೂ ಕೇಳೋದು ನಾನು ಏನಂದರೆ, ಒಂದು ನಿಮ್ಮದು ಜಮೀನು ಇರಬೇಕು, ಬೋರು, ನೀರು, ಜಾಗ. ಏನಕ್ಕೆ ಅಂದರೆ, ಬನ್ನಿ ನಾನು ಇವಾಗ ನಮ್ಮ ತೋಟದಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇದೆ, ಈಗ ನಾವು ಕೆಲವೊಂದು ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಮೇವನ್ನ ಪರ್ಚೇಸ್ ಮಾಡಿ ಹಸುಗಳು ಸಾಕ್ಬೋದು ಬಿಡು ಅಂದ್ಕೊಂತಾರೆ. ಅಂಥವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಹೈನುಗಾರಿಕೆಯಲ್ಲಿ 40-50% ಮಾತ್ರ ಲಾಭ ಸಿಗೋದು ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ, ತಿಂಡಿಗೆ ಎಲ್ಲದಕ್ಕೂ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ 40-50% ಅಷ್ಟೇ ಅವ್ರಿಗೆ ಇನ್ಕಮ್ ಸಿಗೋದು. ಆ 40-50% ಇನ್ಕಮ್ ಸಿಗೋದ್ರಲ್ಲೂ ಕೂಡ ನಿಮ್ಮ ಮೇವನ್ನು ಪರ್ಚೇಸ್ ಮಾಡಿ ತಗೊಂಬಂದ್ಬಿಟ್ರೆ ನಿಮ್ಗೇನು ಸಿಗೋಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಸರ್, ನೋಡಿ ಬ್ಯಾಚ್ ವೈಸು ಮೇವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹೇಳೋದು, ಫಸ್ಟ್ ಯಾರೇ ರೈತರು ಹೈನುಗಾರಿಕೆಗೆ ಬರಬೇಕಂದ್ರೆ ಮೇವು, ನೀರು, ಜಾಗ ಈ ಮೂರು ನಿಮ್ಮಲ್ಲಿದ್ದರೆ ಮಾತ್ರ ದಯವಿಟ್ಟು ಬನ್ನಿ. ಇಲ್ಲ ಅಂದರೆ ನಾನು ಲೀಸಿಗೆ ತಗೊತೀನಿ, ರೆಂಟಿಗೆ ತಗೊತೀನಿ ಅನ್ನೋರಿದ್ರೆ ದಯವಿಟ್ಟು ಬರಬೇಡ್ರಿ. ಅಷ್ಟು ನೀವು ಅಂದ್ಕೊಂಡಿರೋಷ್ಟು ದುಡ್ಡು ಇದರಲ್ಲಿ ಗಳಿಸೋದಕ್ಕೆ ಆಗಲ್ಲ. ಮತ್ತು ಇದೇನು ಒಂದು ದಿವಸದ ವ್ಯಾಪಾರ ಅಲ್ಲ, ಇದು ಲೈಫ್ ಲಾಂಗ್. ಅಂದರೆ ಈಗ
365 ದಿವಸನೂ ಈಗ ಎಲ್ಲ ಕೆಲಸದಲ್ಲೂ ಇವಾಗ ನೀವು ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಹೇಳ್ತೀನಿ, ಕೆಲಸದಲ್ಲಿ ವೀಕ್ಲಿ ಆಫ್ ಆದರೂ ವೀಕೆಂಡಲ್ಲಾದರೂ ರಜಾ ಇರ್ತದೆ. ಈ ಹೈನುಗಾರಿಕೆ ರೈತರ ಜೀವನದಲ್ಲಿ 365 ದಿವಸ ರಜಾ ಇಲ್ಲ ಅವನಿಗೆ. ರಜಾ ಇಲ್ದಿದ್ದ ಜೀವನ ಯಾರ್ದು ಅಂದರೆ ರೈತನ ಜೀವನನೇ. 365 ಡೇಸ್ ಅವ್ನಿಗೆ ರಜಾ ಇಲ್ಲ. ಅವನೇನಾದ್ರು ರಜಾ ಹಾಕಿದ್ರೆ ಮಿಕ್ಕಿರೋ ಜನಗಳೆಲ್ಲೂ ಉಪವಾಸ ಮಲ್ಕೊಬೇಕಾಗ್ತದೆ. ದಯವಿಟ್ಟು ಯಾರೇ ಯುವಕರು ಹೈನುಗಾರಿಕೆಗೆ ಬರಬೇಕಾದ್ರೆ ಪಾರ್ಟಿ ಫ್ರೀಕ್ಸು ಮತ್ತು ನಾನು ಪ್ಯಾಷನ್ಗೋಸ್ಕರ ಮಾಡ್ತೀನಿ, ನಾನು ಎಲ್ಲೋ ಕುತ್ಕೊಂಡು ಕೆಲಸದವ್ರನ್ನಿಟ್ಟು ಮಾಡಿಸ್ತೀನಿ ಅಂದರೆ ದಯವಿಟ್ಟು ಬರಬೇಡ್ರಿ. ನಮ್ಮಲ್ಲಿ ಗಾದೆ ಇದೆ, ಆಳು ಮನೆ ಆಳು ಅಂತ. ಆಳು ಮಾಡಿದ ಆಳು, ಮನೆ ಮಗ ಮಾಡಿದ ಮನೆ ಮಗ ಅಂತ. ಅಂದರೆ ಹೈನುಗಾರಿಕೆ ಮಾಡಬೇಕಾದ್ರೆ ದಯವಿಟ್ಟು ನೀವು ಅಲ್ಲಿ ಖುದ್ದಾಗಿದ್ದು ಮಾಡ್ತೀನಿ ಅಂದರೆ ಮಾತ್ರ ಬನ್ನಿ. ಆಳನ್ನು ಕೆಲಸದವ್ರನ್ನ ಇಟ್ಕೊಂಡು ಮಾಡಿಸಿ ಅಂದರೆ ದಯವಿಟ್ಟು ಬರಬೇಡ್ರಿ. ಮತ್ತು ಇನ್ನೊಂದು ಸರ್, ಈಗ ಹೈನುಗಾರಿಕೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಆದರೂ ಹಾಲು ಕರಿಬೇಕು, ನಮ್ಮ ಮನೇಲಿ ಒಂದು ಕೆಟ್ಟ ಕಾರ್ಯ ಆದರೂ ಹಾಲು ಕರಿಬೇಕು. ಇದೆಲ್ಲದಕ್ಕೂ ಅವ್ರು ಅಡ್ಜಸ್ಟ್ ಆಗ್ತೀನಿ ಅಂದರೆ ಮಾತ್ರ ಬನ್ನಿ ಹೈನುಗಾರಿಕೆ, ಇಲ್ಲಾಂದರೆ ದಯವಿಟ್ಟು ಬರಬೇಡಿ ಯಾರೂ. ಸೊ ಈಗ ಬ್ರೀಡು ಫೀಡ್ ಬಗ್ಗೆ ಹೇಳಿದೆ. ಈಗ ಕೇರಿಂಗ್ ಬಗ್ಗೆ ಅಂದರೆ, ಕೇರಿಂಗ್ ಅಂದರೆ ಏನು, ಶೆಡ್ ನಿರ್ಮಾಣ ಯಾವ ಥರ ಮಾಡ್ಕೊಬೇಕು ಅಂತ. ಸೊ ಈಗ ಬನ್ನಿ, ಇದೆ ನಮ್ಮ ಶೆಡ್ಡು. ಸೊ ಈಗ ನೀವು ನೋಡ್ಬೋದು, ನಮ್ದು ಶೆಡ್ ಇರೋದು ಬಂದು 1850 ಸ್ಕ್ವೇರ್ ಫೀಟಲ್ಲಿ ನಾವು ಶೆಡ್ ಕಟ್ಕೊಂಡಿರೋದು. 1850 ಸ್ಕ್ವೇರ್ ಫೀಟ್ ಶೆಡ್ಡಲ್ಲಿ ನೀವು ನೋಡ್ಬೋದು ಆಪೋಸಿಟ್ 2 ಡೈರೆಕ್ಷನ್ಸ್ ಓಪನ್ ಇಟ್ಕೊಂಡಿದ್ದೀವಿ, ಅಂದರೆ ವೆಂಟಿಲೇಷನ್. ಶೆಡ್ ಮಾಡಬೇಕಾದ್ರೆ ಕೆಲವೊಂದು ಜನ ಎಲ್ಲ ಫುಲ್ ಕ್ಲೋಸ್ಡಾಗಿ ಮಾಡ್ಕೊತಾರೆ. ಕ್ಲೋಸ್ಡಾಗಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಗಾಳಿ ವಾತಾವರಣ ಚೆನ್ನಾಗಿರಲ್ಲ. ಆಗ ಏನಾಗ್ತದೆ, ಇನ್ಫೆಕ್ಷನ್ಸು ಮತ್ತು ಈ ಬ್ಯಾಕ್ಟೀರಿಯಾಸು ಬೇಗನೆ ಹರಡೋದಕ್ಕೆ ಏನಂದರೆ ಯಾವ ಶೆಡ್ಡಲ್ಲಿ ವೆಂಟಿಲೇಷನ್ ಇಲ್ಲ ಆ ಶೆಡ್ಡಲ್ಲಿ ನಮಗೆ ಬ್ಯಾಕ್ಟೀರಿಯಾಸು ಮತ್ತು ಇನ್ಫೆಕ್ಷನ್ಸು ಮತ್ತು ಯಾವುದೇ ಈ ರೋಗ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಈಗ ನೀವು ನೋಡ್ಕೊಬೋದು, ನಮ್ಮ ಶೆಡ್ಡಲ್ಲಿ 2 ವೇ ಅಂದರೆ ಆಪೋಸಿಟ್ 2 ಡೈರೆಕ್ಷನ್ಸ್ ಓಪನ್ ಇಟ್ಕೊಂಡಿದ್ದೀವಿ ಮತ್ತು ಆಪೋಸಿಟ್ 2 ಡೈರೆಕ್ಷನ್ಸ್ ಕ್ಲೋಸಿಂಗ್ ಇಟ್ಕೊಂಡಿದ್ದೀವಿ. ಸೊ ಇದು ನಮ್ಮ ಶೆಡ್ಡು ಸರ್. ಈಗ ನೀವು ನೋಡ್ಬೋದು, ಈಗ ಇದು ಮ್ಯಾಟು, ಈ ಹಸುಗಳು ಇಲ್ಲಿ ಕಟ್ಟಾಕ್ತೀವಿ, ಇಲ್ಲಿ ಮೇವು ಹಾಕ್ತೀವಿ. ಸೊ ಈಗ ಈ ಟೋಟಲಾಗಿ ಇಲ್ಲಿ ಒಂದು 10ರಿಂದ 15 ಹಸು, 15ರಿಂದ 18 ಹಸುಗಳು ಆರಾಮಾಗಿ ಕಟ್ಟಾಕ್ಬೋದು. ಈಗ ನೀವು ಇನ್ನೊಂದು ನೋಡ್ಬೋದು, ಈಗ ನಮ್ಮ ಶೆಡ್ಡಲ್ಲಿ ಒಂದು ಹಸುವಿಂದ ಒಂದು ಹಸುಗೆ ನಾವು ಗ್ಯಾಪ್ ಎಷ್ಟು ಕೊಟ್ಕೊಂಡಿದ್ದೀವಿ ನೋಡ್ಕೊಬೋದು. ಈಗ ಏನಕ್ಕೆ ಅಂದರೆ ಹಸು ಫ್ರೀಯಾಗಿ ಮಲ್ಕೊಳಕ್ಕೆ ಜಾಗ ಇರಬೇಕು, ಫ್ರೀಯಾಗಿ ಕುತ್ಕೊಂಡು ಮೇವು ತಿನ್ನೋಕ್ಕೆ ಜಾಗ ಇರಬೇಕು, ಅದು ಮಲ್ಗೋದಕ್ಕೆ ಜಾಗ ಇರಬೇಕು. ಕೆಲವೊಂದು ಜನ ನಮ್ಮ ಮ್ಯಾಟ್ ಬೇಡ, ಕಲ್ ಮೇಲೇ ಇರಲಿ ಹಸುಗಳು ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂದರೆ ಈಗ ಅವ್ರು ಮ್ಯಾಟ್ ಬೇಡ, ಹಸುಗಳಿಗೆ ಮ್ಯಾಟ್ ಬೇಡ, ಕಲ್ಲು ಬೇಕು ಅಂತ ಹೇಳ್ತಾರೆ. ಹಂಗಾರೆ ಅವರು ಹಾಸಿಗೆ ಮತ್ತು ಈ ಬೆಡ್ಡು ಇದೆಲ್ಲ ಹಾಕೋಣ ಬದಲು ನೆಲದ ಮೇಲೆ ಮಲ್ಕೊಬೋದಲ್ಲ. ಯಾಕೆ ಹಾಸಿಗೆ ಬೆಡ್ಡು ಎಲ್ಲ ಹಾಕೋತಾರೆ? ಹಂಗೇ ಹಸುಗಳಿಗೆ ಮ್ಯಾಟ್ ಅನ್ನೋದು ತುಂಬ ಅಗತ್ಯತೆ. ಏನಕ್ಕೆ ಅಂದರೆ ಒಂದು ಅದು ಈಗ ನಮ್ಮ ಬಾಡಿ ವೆಯ್ಟ್ಗೂ ಹಸು ಬಾಡಿ ವೆಯ್ಟ್ಗೂ ತುಂಬ ಡಿಫ್ರೆನ್ಸಸ್ ಇರ್ತದೆ. ಅದು ಎದ್ದು ಕುತ್ಕೊಬೇಕಾದ್ರೆ ತಗಲೋದಾಗಲಿಲ್ಲ. ಮತ್ತು ಈಗ ಕೆಲವೊಂದು ಹಸುಗಳಲ್ಲಿ ಅಬೋಷನ್ಸ್ ಎಲ್ಲ ಕೆಳಗಡೆ ಕುತ್ಕೊಬೇಕಾದ್ರೆ ಸ್ವಲ್ಪ ಜೋರಾಗಿ ಕುತ್ಕೊಂಡಾಗ ಅಬೋಷನ್ಸ್ ಎಲ್ಲ ಆಗ್ತದೆ. ಮತ್ತು ಇನ್ನೊಂದು ಕ್ಲೀನ್ ಮಾಡ್ಕೊಳೋದಕ್ಕೆ ನಮಗೆ ತುಂಬ ಈಸಿಯಾಗಿರ್ತದೆ ಮತ್ತು ಓಡಾಡೋದಕ್ಕೆ ಸ್ಕಿಡ್ ಆಗಲ್ಲ. ಸೊ ಈಗ ಮ್ಯಾಟ್ ಇದು. ಈಗ ನಮ್ಮ ಹಸುಗಳು ಒಂದು ಹಸುವಿಂದ ನೀವು ನೋಡಿಲ್ಲಿ, ಒಂದು ಹಸುಗೆ 2.5 ಅಡಿ ಗ್ಯಾಪ್ ಇಟ್ಕೊಂಡಿದ್ದೀವಿ ಒಂದು ಹಸುವಿಂದ. ಮತ್ತು ಇಲ್ಲಿ 2 ಅಡಿ ಗ್ಯಾಪ್ ಬಿಟ್ಟಿರ್ತೀವಿ. ನಮ್ಮ ಹಸುಗಳು ಹಿಂಗೆ ದೂರವಾಗಿ ಕಟ್ಟಾಕ್ತೀವಿ. ಮತ್ತು ಇಲ್ಲಿ ಫ್ಯಾನ್ಸ್ ಆಗಿರ್ಬೋದು. ಫ್ಯಾನ್ ಅಂದ್ರೆ ಏನಕ್ಕೆ ಅಂದರೆ ಸರ್, ಈ ಬೇಸಿಗೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದಾಗ ಅದಕ್ಕೂ ಸ್ವಲ್ಪ ಲೈಕ್ ಆ ಟೆಂಪ್ರೇಚರ್ ಕಂಟ್ರೋಲ್ ಆಗಿ ಫ್ಯಾನ್ ಎಲ್ಲ ಇಟ್ಕೊಂಡಿರ್ತೀವಿ. ಮತ್ತು ನಾವಿನ್ನು ಮಿಲ್ಕಿಂಗ್ ಮಿಷಿನು, ಚಾಪ್ ಕಟ್ಟರು ಮತ್ತು ಮೇವು ಸ್ಟೋರ್ ಮಾಡೋದಕ್ಕೆ ಜಾಗ. ಸರ್ ಮೇಯ್ನು ಯಾವ ಶೆಡ್ಡಲ್ಲಿ ಸ್ವಲ್ಪ ರೋಗಗಳು ಜಾಸ್ತಿ ಇರ್ತದೆ ಅಂದರೆ, ಗಂಜಲ ಹಾಕಿದ ನೀರು ಒಂದೇ ಸಲ ಆಚೆ ಹೋಗಬೇಕು. ನೋಡ್ಬೋದು, ನಮ್ಮ ಮನೇನ ನಾವು ಎಷ್ಟು ಕ್ಲೀನಾಗಿ ಇಟ್ಕೊತೀವೋ ನಮ್ಮ ಹಸುಗಳ ಶೆಡ್ಡು ಕೂಡ ಅಷ್ಟೇ ಕ್ಲೀನಾಗಿ ಇಟ್ಕೊಬೇಕು. ಸೊ ಇದು ನಮ್ಮ ಶೆಡ್ನ ವಿಡಿಯೋ. ಸೊ ನೆಕ್ಸ್ಟು ಇನ್ನೊಂದೇನೆಂದರೆ ಹಸುಗಳ ಬಗ್ಗೆ ಹೇಳ್ತೀನಿ ನಾನೀಗ. ಕೆಲವೊಂದು ಜನಕ್ಕೆ ಈ ಹೊಸದಾಗಿ ಹೈನುಗಾರಿಕೆಗೆ ಬರೋರು ಏನಂದರೆ 365 ದಿವಸನೂ ಹಾಲು ಕರಿತಾನೆ ಇರ್ತದೆ ಹಸುಗಳು ಅಂತ ತಿಳ್ಕೊಂಡಿರ್ತಾರೆ ಕೆಲವೊಂದು ಜನ. ಸೊ ಇಲ್ಲಪ್ಪ, ಒಂದು ಸಲ ಹಸು ಕರು ಹಾಕಿದ್ಮೇಲೆ 6 ರಿಂದ 7 ತಿಂಗಳು ಹಾಲು ಕರಿತದೆ. ಇನ್ನು 3 ತಿಂಗಳು ಡ್ರೈ ಇರ್ತದೆ. ಅಂದರೆ ಈಗ ನಮ್ಮಲ್ಲಿ ಹಸುಗಳಲ್ಲಿ ಹೈ ಮಿಲ್ಕಿಂಗ್ ಪೀರಿಯಡು, ಮಿಡ್ಡು, ಡ್ರೈ. ಕರು ಹಾಕಿದ 3 ತಿಂಗಳು ಅತಿ ಹೆಚ್ಚು ಹಾಲು ಕರಿತದೆ. ಕರು ಹಾಕಿ 3 ತಿಂಗಳಾದಮೇಲೆ ಸ್ವಲ್ಪ ಡೇ ಬೈ ಡೇ ಮಿಲ್ಕ್ ಕಮ್ಮಿ ಆಗ್ತದೆ. ನೆಕ್ಸ್ಟ್ ಡ್ರೈ ಪೀರಿಯಡು ಅಂದರೆ ಬೆಳಗ್ಗೆ ಒಂದ್ಸತಿ ಹಾಲು ಕರಿತೀವಿ, ಮತ್ತೆ ಸಾಯಂಕಾಲ ಕರಿಯಲ್ಲ. ಮತ್ತು ಇನ್ನೊಂದೇನಂದ್ರೆ 3 ತಿಂಗಳು, 7, 8, 9 ತಿಂಗಳು ಹಾಲು ನಿಲ್ಲಿಸ್ತೀವಿ. ಆ 3 ತಿಂಗಳು ಹಾಲು ಸ್ಟಾಪ್ ಮಾಡ್ತೀವಿ. ಏನಕ್ಕೆ ಅಂದರೆ ನೆಕ್ಸ್ಟ್ ಕರು ಹಾಕೋದಕ್ಕೆ, ಪ್ರೆಗ್ನೆಂಟ್ ಆಗಿರ್ತದಲ್ಲ, ನೆಕ್ಸ್ಟ್ ಕರು ಹಾಕೋದಕ್ಕೆ ಆ ಹಾಲು ನಿಲ್ಲಿಸಿದಾಗ ನಮ್ಮ ಹಸುಗಳಿಗೆ ಹಾಲು ಸ್ಟೋರೇಜ್ ಆಗೋದಕ್ಕೆ ಮತ್ತು ಗಿಣ್ಣಾಲು ಉತ್ಪತ್ತಿ ಆಗೋದಕ್ಕೆ, ಹಸು ಹೊಟ್ಟೆ ಒಳಗಡೆ ಇರೋ ಕರು ಡೆವಲಪ್ಮೆಂಟ್ ಆಗೋದಕ್ಕೆ ಅದು 3 ತಿಂಗಳು ಟೈಮ್ ಪೀರಿಯಡು. ಒಂದು ಹಸು ಕರುಯಿಂದ ಆ ಹಸು ಪ್ರೆಗ್ನೆಂಟ್ ಆದಮೇಲೆ ಸಾಯೋವರೆಗೂ ಅದು ಹಾಲು ಕೊಡ್ತಾನೆ ಇರ್ತದೆ. ಅಂದರೆ ಎವ್ರಿ ಇಯರು 3 ತಿಂಗಳು ನಮ್ಮ ಹಾಲು ಕೊಡಲ್ಲ ಅಷ್ಟೇ. ವರ್ಷದಲ್ಲಿ 3 ತಿಂಗಳು ಮಾತ್ರ ಹಾಲು ಕೊಡಲ್ಲ ಸರ್. ಎಲ್ಲ ಟೈಮಲ್ಲೂ ಹಾಲು ಕೊಡ್ತಾ ಬರ್ತದೆ. ಈಗ ಫೀಡಿಂಗ್ ಯಾವ ಥರ ಕೊಡ್ತೀವಿ, ಏನು ಮೇವು ಕೊಡ್ತೀವಿ ಅಂತ ಜನಕ್ಕೆ ತಿಳಿಸ್ಕೊಡ್ತೀವಿ. ಏನಂದರೆ ಬೆಳಗ್ಗೆ ತಿಂಡಿ ಕೊಟ್ಬಿಡ್ತೀವಿ. ಬೆಳಗ್ಗೆ ಹಾಲು ಕರಿಯೋದಕ್ಕೆ 5:30, 6 ಗಂಟೆಗೆ ನಾವು ಹಾಲು ಕರಿಯೋದು. ಹಾಲು ಕರಿಬೇಕಾದ್ರೆ ತಿಂಡಿ ಕೊಡ್ತೀವಿ. ತಿಂಡಿ ಏನಂದರೆ ಬೂಸ, ಚಕ್ಕೆ ಬೂಸ, ರವೆ ಬೂಸ, ಫೀಡು
ಮತ್ತು ಮಿನರಲ್ ಮಿಕ್ಸ್ಚರು, ಕ್ಯಾಲ್ಸಿಯಮು, ಪ್ರೋಟೀನ್ ಎಲ್ಲ ಮಿಕ್ಸ್ ಮಾಡಿ ಒಂದು ಹಸುಗೆ ಫೀಡ್ ಕೊಡ್ತೀವಿ. ಫೀಡು ಯಾವ ಥರ ಕೊಡಬೇಕು, ಎಷ್ಟು ಕೊಡಬೇಕು ಒಂದು ಹಸುಗೆ ಅಂದರೆ, ನಾವೊಂದು ಫೀಡ್ ರೇಷಿಯೋ ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ದೀವಿ. ಒಂದು ಹಸುಗೆ 1 ಲೀಟ್ರ್ ಹಾಲಿಗೆ 400 ಗ್ರಾಮ್ ಫೀಡ್ ಥರ ಕೊಡಬೇಕು. ಅಂದರೆ 10 ಲೀಟ್ರ್ ಹಾಲು ಕರೀತದೆ ಒಂದು ಹಸುಗೆ, ಒಂದು ಟೈಮ್ಗೆ 4 kg ತಿಂಡಿ ಕೊಡ್ಬೇಕು ನಾವು. 2 kg ಮಿಲ್ಕಿಂಗ್ಗೆ, 2 kg ಬಾಡಿ ಮೇಂಟೆನೆನ್ಸ್ಗೆ, ಅಂದರೆ 4 kg. 10 ಲೀಟ್ರ್ ಹಾಲು ಕರೀತದೆ, 4 kg ತಿಂಡಿ ಕೊಡಬೇಕು. ಸೊ ಇದು ಫೀಡು. ಮತ್ತು ಫೀಡ್ ಬೆಳಗ್ಗೆ 6:30, 5:30, 6 ಗಂಟೆಗೆ ತಿಂಡಿ ಕೊಟ್ಟು ನಾವು ಹಾಲು ಕರೆದು ಡೈರಿಗೆ ಹಾಕಿ ಬಂದಮೇಲೆ ಹಸುನ ಆಚೆ ಮಣ್ಣಲ್ಲಿ ಬಿಸಿಲಲ್ಲಿ ಕಟ್ಟಾಕ್ತೀವಿ. ಏಕೆಂದರೆ ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಬಿಸಿಲಿನ ಸ್ಪರ್ಶ, ಮಣ್ಣಿನ ಸ್ಪರ್ಶ ಮಾಡಿದಾಗ್ಲೇ ಅವ್ರಿಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಲ್ಲ. ನಮಗೆ ಆಗಿರ್ಬೋದು, ಪ್ರಾಣಿಗೆ ಆಗಿರ್ಬೋದು. ಅದಾದಮೇಲೆ 10:30, 11 ಗಂಟೆಗೆ ಒಳಗಡೆ ಕರ್ಕೊಂಬಂದು ನೀರು ಕೊಟ್ಟು, ಬರೀ ನೀರು ಕೊಟ್ಟು ಒಳಗಡೆ ಕಟ್ಟಾಕಿದ್ಮೇಲೆ ಹಸಿಮೇವು ಕೊಡ್ತೀವಿ. ಹಸಿಮೇವು 10:30, 11 ಗಂಟೆಗೆ ಹಸಿಮೇವು ಕೊಟ್ಟಮೇಲೆ ಮತ್ತೆ ದಯವಿಟ್ಟು ಇನ್ನೊಂದೇನೆಂದರೆ, ಹಸುಗಳನ್ನ ಸ್ಟ್ರೆಸ್ ಲೆವೆಲ್ ಎಷ್ಟು ಕಮ್ಮಿ ಮಾಡ್ತೀರಾ ಅಷ್ಟು ನಿಮ್ಮ ಹಸು ಚೆನ್ನಾಗಿರುತ್ತೆ. ಸ್ಟ್ರೆಸ್ ಲೆವೆಲ್ ಯಾವ ಥರ ಅಂದರೆ, ಕೆಲವೊಂದು ಜನ ಏನು ಮಾಡ್ತಾರೆ, ಶೆಡ್ ಒಳಗಡೆ ಬರ್ತಾನೆ ಇರ್ತಾರೆ, ಓಡಾಡ್ತಾನೆ ಇರ್ತಾರೆ, ಮೇವು ಹಾಕ್ತಾನೆ ಇರ್ತಾರೆ. ಹಂಗಲ್ಲ. ಈಗ ನಮ್ಮದೊಂದು ಟೈಮ್ ಪೀರಿಯಡ್ ಮಾಡ್ಕೊಂಡು ಬೆಳಗ್ಗೆ 10:30, 11 ಗಂಟೆಗೆ ಒಂದ್ಸಲಿ ಹಸಿರು ಮೇವು ಕೊಟ್ಟಮೇಲೆ ಮತ್ತೆ ನಾವು ಶೆಡ್ ಒಳಗಡೆ ಬರಲ್ಲ. 2 ಗಂಟೆಗೆ ಬರ್ತೀವಿ, ತಿಂಡಿ ಕೊಡ್ತೀವಿ, ಹಾಫ್ ಆನ್ ಅವರ್ ಗ್ಯಾಪ್ ಕೊಡ್ತೀವಿ, ಮತ್ತೆ ಹಸಿರು ಮೇವು ಕೊಡ್ತೀವಿ. ಮತ್ತೆ ನಾವು 2:30, 3 ಗಂಟೆಗೆಲ್ಲ ಮುಗಿಸಿದ್ಮೇಲೆ ಮತ್ತೆ ನಾವು 5:30, 6 ಗಂಟೆಗೆ ಶೆಡ್ ಒಳಗಡೆ ಬರ್ತೀವಿ ಹಾಲು ಕರೆಯೋದಕ್ಕೆ. ಹಾಲು ಕರೆದಿದ್ದಾದ್ಮೇಲೆ ನೋಡಿರ್ಬೋದು, ನಮ್ಮ ಹಸುಗಳು ಹಾಲು ಕರೆದು ಎಲ್ಲ ಹೊರಗಡೆ ಇದ್ದಾವೆ. ಈಗ ಹಾಲು ಕರೆದು ಸಂಜೆ 7 ಗಂಟೆ ಗಂಟ ಆಚೆ ಬಿಸಿಲಲ್ಲಿ ಮಣ್ಣಲ್ಲಿ ಕಟ್ಟಾಕಿರ್ತೀವಿ. ಅದಾದಮೇಲೆ ಕರ್ಕೊಂಬಂದು ರಾತ್ರಿ ಒಣ ಹುಲ್ಲು ಕೊಡ್ತೀವಿ, ಅಂದರೆ ಡ್ರೈ ಫಾಡರ್. 2 ಟೈಮು ಗ್ರೀನ್ ಫಾಡರ್ ಕೊಡ್ತೀವಿ, 1 ಟೈಮು ಡ್ರೈ ಫಾಡರ್ ಕೊಡ್ತೀವಿ, ಅಂದರೆ ರಾಗಿ ಹುಲ್ಲು ಕೊಡ್ತೀವಿ ನಾವು. ಕೊಟ್ಬಿಟ್ಟು ಒಳಗಡೆ ಶೆಡ್ಡಲ್ಲಿ ಕಟ್ಟಿದ್ಮೇಲೆ ಮುಗೀತು ಸರ್ ಅವತ್ತೊಂದು ದಿನಚರಿ ಫೀಡಿಂಗ್ ಕಂಪ್ಲೀಟ್. ಸೊ ಇದು ಟೋಟಲಿ ಫೀಡಿಂಗ್ ಬಗ್ಗೆ ಆಯಿತು. ಸೊ ಫೀಡಲ್ಲಿ ಸರ್ ಕೆಲವೊಂದು ಜನಕ್ಕೆ ಮಿಸ್ಕನ್ಸಂಪ್ಷನ್ ಏನು ಅಂದರೆ, ಏನೇನು ಕೊಡ್ತೀರಾ ಅಂತ ಕೇಳ್ತಾರೆ. ಅವ್ರಿಗೆ ತೋರಿಸ್ತೀನಿ ಬನ್ನಿ, ಅವ್ರಿಗೆ ಯಾವ್ಯಾವ ಥರ ಫೀಡ್ ಕೊಡ್ತೀವಿ ಅಂತ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು ಗ್ರೀನ್ ಫಾಡರ್ ಅಂತ ಹೇಳಿದ್ನಲ್ಲ, ನಾವೇ ಬೆಳ್ಕೊಂಡಿರೋ ಜೋಳ ಕಡ್ಡಿಯಪ್ಪ. ಸರ್ ಈಗ ಫೀಡ್ ಬಗ್ಗೆ ಹೇಳಿದೆ, ನೀವು ನೋಡ್ಬೋದು ಫೀಡು. ಇದರಲ್ಲಿ ಹಿಂಡಿ, ಚಕ್ಕೆ ಬೂಸ, ರವೆ ಬೂಸ, ಪೆಲೆಟ್ಸು, ಕಡಲೆ ಒಟ್ಟು ಎಲ್ಲ ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಫೀಡ್ ಅಂತ ಹೇಳ್ತೀವಿ ಇದನ್ನು ನಾವು. ಮತ್ತು ಉಪ್ಪು, ಇದು ಕಾಳುಗಳದ್ದು ಒಟ್ಟು, ಇದು ಕಡಲೆ ಒಟ್ಟು ಮತ್ತು ಬೇರೆ ಬೇರೆ ಥರ ಕಾಳದ ಒಟ್ಟು. ಇದೇನಕ್ಕೆ ಅಂದರೆ ಫೈಬರ್ ಐಟಮ್, ಫೈಬರ್ ಕಂಟೆಂಟ್. ಮತ್ತು ಇದ್ರ ಜೊತೆ ಬೇರೆ ಸ್ವಲ್ಪ ಫೀಡ್ಸು ಸ್ವಲ್ಪ ಕೊಡ್ತೀವಿ, ಫೀಡ್ಸು ಕೊಡ್ತೀವಿ. ಇದ್ರ ಜೊತೆ ಹಿಂಡಿನೂ ಕೊಡ್ತೀವಿ. ಇದ್ರ ಜೊತೆ ಎಲ್ಲ ಥರ ಸೇರಿ 4 kg ತಿಂಡಿ ಕೊಡ್ತೀವಿ ಒಂದು ಟೈಮ್ಗೆ. ಇದು ರಾಗಿ ಹುಲ್ಲು ನಾವೇ ಬೆಳ್ಕೊಂಡಿರೋದು. ಇವಾಗಲೂ ಹೇಳ್ತೇನೆ, ನಾವೇ ಬೆಳ್ಕೊಂಡಿರೋದು, ನಾವೇನು ತಗೊಂಬಂದು ಹಾಕಲ್ಲ. ಇದೊಂದು. ಮತ್ತು ಇದ್ರ ಜೊತೆ ಎಸ್ಪೆಷಲಿ ಜೋಳದ ಕಡ್ಡಿನ ಒಣಗಿಸಿ ಈ ಥರ ಚಾಪ್ ಕಟ್ಟರಲ್ಲಿ ಚಾಪ್ ಮಾಡಿ ಇಟ್ಕೊಂಡಿರ್ತೀವಿ. ಏನಕ್ಕೆ ಅಂದರೆ ಇದ್ರ ಜೊತೆ ಬರೀ ರಾಗಿ ಹುಲ್ಲು ಹಾಕಿದ್ರೆ ನಾವು ಕೆಲವೊಂದು ಹಸುಗಳು ತಿನ್ನುತ್ತೆ, ಕೆಲವೊಂದು ಹಸು ತಿನ್ನಲ್ಲ. ಅದಕ್ಕೋಸ್ಕರ ಆ ಟೇಸ್ಟ್ಗೆ ಮತ್ತು ಇದೆಲ್ಲನೂ ಮಿಕ್ಸ್ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ತಿಂತವೆ. ಸೊ ಇದಿಷ್ಟು ಹೈನುಗಾರಿಕೆಗೆ ಸಂಬಂಧಪಟ್ಟ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ಸೊ ಮತ್ತೆ ಯಾರಿಗಾದರೂ ದಯವಿಟ್ಟು ಹೇಳ್ತೀನಿ, ಯಾರಾದರೂ ಹೈನುಗಾರಿಕೆ ಮಾಡ್ತೀನಿ ಅನ್ನೋದಕ್ಕೆ ಏನಾದರೂ ಸ್ವಲ್ಪ ಏನಾದರೂ ಟಿಪ್ಸ್ ಬೇಕು, ಇಲ್ಲ ಏನಾದರೂ ತಿಳ್ಕೊಬೇಕು ಅಂದರೆ ನಮ್ಮ ನಂಬರ್ ಹಾಕಿ, ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಹಾಕಿ, ಅವ್ರು ಕಾಲ್ ಮಾಡಿ. ಪಾಪ ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ತಿಳಿಸ್ಕೊಡ್ತೀವಿ. ಇದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ಇದೇ ಥರ ಫಾರ್ಮಿಂಗ್, ಹೈನುಗಾರಿಕೆಗೆ ಸಂಬಂಧಪಟ್ಟ ವಿಡಿಯೋ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ, ನಮ್ಮ ಪುಣ್ಯಕೋಟಿ ಯೂಟ್ಯೂಬ್ ಚಾನಲ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ರೈತರು ದಯವಿಟ್ಟು ಸಪೋರ್ಟ್ ಮಾಡಿ. ಇದರಿಂದ ಎಷ್ಟೋ ಜನ ಯುವ ಪೀಳಿಗೆಗೆ, ರೈತರಿಗೆ, ಹೈನುಗಾರಿಕೆಗೆ ಬರೋರಿಗೆ ತುಂಬ ಇನ್ಫಾರ್ಮೇಷನ್ನು ಶೇರ್ ಆಗುತ್ತೆ ಮತ್ತು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದೇ ಥರ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.